ಹೌ ಟು ಬಿಕಮ್ ಸ್ಮಾರ್ಟ್. ಸ್ಮಾರ್ಟ್ ಅಂದ್ರೆ ಏನು? ಫ್ರೆಂಡ್ ನ ಒಂದ್ ಹುಡುಗಿ ಮುಂದೆ ಕಿಂಡಲ್ ಮಾಡಿ ಸ್ಮಾರ್ಟ್ ಆಗಿ ಕಾಣಿಸ್ಕೊಳೋದ, ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಲ್ ಕಮೆಂಟ್ಸ್ ಮಾಡಿ ಸ್ಮಾರ್ಟ್ ಆಗಿ ಕಾಣಿಸ್ಕೊಳೋದ? ಯಾವ್ದು ಸ್ಮಾರ್ಟ್ ಅನ್ನಲ್ಲ. ಒಂದು ರಿಯಲ್ ಸ್ಮಾರ್ಟ್ ಪರ್ಸನ್ ಹೆಂಗಿರ್ತಾರೆ ಅಂತ ಇವತ್ತಿನ ವಿಡಿಯೋ ತಿಳಿಸ್ತೀನಿ. 5 ಪಾಯಿಂಟ್ಸ್ ಆಗಿ ಬ್ರೇಕ್ ಮಾಡಿದೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಪಾಯಿಂಟ್, ದ ಸೈನ್ಸ್ ಆಫ್ ಬಿಕಮಿಂಗ್ ಸ್ಮಾರ್ಟರ್. ಸೊ ಇದನ್ನ ಅರ್ಥ ಆಗೋ ರೀತಿಲಿ ಹೇಳ್ಬೇಕಂದ್ರೆ ಸ್ಮಾರ್ಟ್ ಪೀಪಲ್ ಹಿಂದೆ ಇರೋ ಸೈನ್ಸ್ ಬಗ್ಗೆ ತಿಳ್ಕೊಳ್ಳೋದು. ಸೊ ಫಸ್ಟ್ನೇದಾಗಿ ಸ್ಮಾರ್ಟ್ ಪೀಪಲ್ ಫಾಲೋ ಮಾಡೋದು ಹ್ಯಾಬಿಟ್ಸ್. ಸೊ ಹ್ಯಾಬಿಟ್ಸ್ ಬಗ್ಗೆ ಮಾತಾಡೋಣ. ಹ್ಯಾಬಿಟ್ ನಂಬರ್ 1, ಪ್ಲಾನ್ ಯುವರ್ ವೀಕ್ಸ್. ಪ್ಲಾನ್ ಯುವರ್ ವೀಕ್ಸ್ ಅಂತ ಹೇಳಿದಾಗ ನಿಮ್ಗೆ ಅರ್ಥ ಆಗಿರುತ್ತೆ. ಈ ವೀಕ್ಲಿ ಪ್ಲಾನ್ಸ್ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಅಂದ್ರೆ, ನಿಮ್ ಪ್ರಿಯಾರಿಟೀಸ್ ಏನು ಅಂತ ಗೊತ್ತಾದ್ಮೇಲೆ ಟಾಸ್ಕೆಸ್ ಆಗ್ಲಿ, ವರ್ಕ್ ಆಗ್ಲಿ, ಪ್ರಾಜೆಕ್ಟ್ಸ್ ಆಗ್ಲಿ ಕಂಪ್ಲೀಟ್ ಮಾಡಕ್ಕೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಶಾರ್ಟ್ ಟರ್ಮ್ ಆಗ್ಲಿ, ಲಾಂಗ್ ಟರ್ಮ್ ಆಗ್ಲಿ ಮಾಡಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ತರ ವೀಕ್ಲಿ ಪ್ಲಾನ್ಸ್ ಮಾಡೋದ್ರಿಂದ ನಿಮ್ಗೆ ಯಾವ ಕೆಲಸ ಫಸ್ಟ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಅಂತೂ ಇರೋದಿಲ್ಲ. ಸೊ ಮೂವಿಂಗ್ ಟು ದ ಸೆಕೆಂಡ್ ಹ್ಯಾಬಿಟ್, ಮೇಕ್ ಆನ್ ಐ ಡಿಡ್ ಲಿಸ್ಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಶೀಟ್ ಎತ್ಕೋಬಿಟ್ಟು 2 ಕಾಲಮ್ ಮಾಡಿ, ಒಂದ್ ಸೈಡ್ ಅಲ್ಲಿ ಟು ಡೂ, ಇನ್ನೊಂದ್ ಸೈಡ್ ಅಲ್ಲಿ ಐ ಡಿಡ್, ಈ ತರ ಬರೆದಿಕೊಂಡು ಟು ಡೂ ಅನ್ನೋದ್ರಲ್ಲಿ ನೀವ್ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಬರೆದಿಕೊಂಡು, ಅದು ಮಾಡಿದ್ಮೇಲೆ ಐ ಡಿಡ್ ಅಂತ ಏನಿರುತ್ತೆ ಅದಲ್ಲಿ ನೀವು ಟಿಕ್ ಹಾಕ್ಬೋದು, ಇಲ್ಲಾಂದ್ರೆ ಅದನ್ನೇ ಈ ಕಡೆ ಬರೀಬಹುದು. ಸೊ ಈ ತರ ಮಾಡೋದ್ರಿಂದ ಏನ್ ಬೆನಿಫಿಟ್ ಅಂದ್ರೆ, ನೀವು ವರ್ಕ್ ಅಲ್ಲಿ ಕನ್ಸಿಸ್ಟೆಂಟ್ ಆಗೂ ಇರ್ಬೋದು, ಜೊತೆಗೆ ನೀವು ಯಾವಾಗೂ ಮೋಟಿವೇಶನ್ ಆಗೂ ಇರ್ತೀರಾ. ಮೋಟಿವೇಟ್ ಆಗಿರೋ ಜೊತೆಗೆ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಅದರಿಂದ ನೀವು ವರ್ಕ್ ಕನ್ಸಿಸ್ಟೆಂಟ್ ಆಗೂ ಇರ್ತೀರಾ. ನಿಮ್ಗೆ ಈವೆಂಟ್ಸ್ ನ ಪ್ರೋಗ್ರಾಸ್ಟಿನೇಷನ್ ಮಾಡಕ್ಕೆ ಚಾನ್ಸೇ ಇಲ್ಲ. ಪ್ರೋಗ್ರಾಸ್ಟಿನೇಷನ್ ಅಂದ್ರೆ ಎಕ್ಸ್ಟೆಂಡ್ ಮಾಡೋದು, ಡಿಲೇ ಮಾಡೋದು. ಈಗ ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ ಆಮೇಲೆ ಮಾಡ್ತೀನಿ ಅಂತ ಹೇಳದ್ನೆ ಪ್ರೋಗ್ರಾಸ್ಟಿನೇಷನ್ ಅಂತ ಹೇಳ್ತೀವಿ. ಥರ್ಡ್ ಹ್ಯಾಬಿಟ್, ಫಾಲೋ ಅಪ್ ವಿತ್ ಯುವರ್ ಕ್ವಶನ್ಸ್. ಫಾಲೋ ಅಪ್ ವಿತ್ ಯುವರ್ ಕ್ವಶನ್ಸ್ ಅಂದ್ರೆ, ಸೊ ಕ್ವಶನ್ಸ್ ನ ಕೇಳೋದು ಒಂದು ದಡ್ಡನ ಸೈನ್ ಅಲ್ಲ. ರಿಸರ್ಚ್ ಪ್ರಕಾರ ಕ್ವಶನ್ಸ್ ಗಳನ್ನ ಕೇಳೋದು ಒಂದು ಸ್ಮಾರ್ಟ್ ಪರ್ಸನ್ ನ ಅಟೆಂಪ್ಟ್ ಅಂತ. ಡೈಲಿ ಬೇಸಿಸ್ ಅಲ್ಲಿ ಕ್ವಶನ್ಸ್ ನ ಕೇಳೋದು ಮತ್ತೆ ಅದಕ್ಕೆ ಆನ್ಸರ್ಸ್ ನ ಫೈಂಡ್ ಮಾಡೋದು ನಿಮ್ಮ ಇಮ್ಯಾಜಿನೇಷನ್ ನ ಪ್ರೆಸೆಂಟ್ ಅಲ್ಲಿ ಇಕ್ಕುತ್ತೆ. ಸ್ಕೂಲ್ ನಂತರ ಇಲ್ಲ ಕಾಲೇಜು, ಜಾಬ್ ನಂತರ ಮನೆಗ್ ಬಂದಿ ರಮೇಶ್ ಅರವಿಂದ್ ತರ ಸೋಫಾ ಮೇಲೆ ಸುಮ್ನೆ ಮಂಕ್ ಪಡ್ದಂಗ್ ಕೂತಿರೋ ಬದಲು ನಿಮ್ಗೆ ಥ್ರೂ ಔಟ್ ದ ಡೇ ಏನೇನ್ ಕ್ವಶನ್ಸ್ ಬಂದಿದ್ಯೋ ಅದಕ್ಕೆ ಆನ್ಸರ್ಸ್ ನ ಫೈಂಡ್ ಮಾಡಿ, ಆ ಕ್ವಶನ್ ಗೆ ಇನ್ನೂ ಆನ್ಸರ್ ಫೈಂಡ್ ಮಾಡಿಲ್ವಾ ನೀನು ಅಂತ ಯಾರು ಹೇಳೋ ತರ ಹಿಡ್ಕೋಬೇಡಿ. ಸೊ ಮೂವಿಂಗ್ ಟು ದ ಫೋರ್ತ್ ಹ್ಯಾಬಿಟ್, ರೀಡ್ ಅಂಡ್ ರೀಡ್. ತುಂಬಾ ಜನ ಹೇಳೋದ್ ಕೇಳಿರ್ತೀರಾ, ರೀಡಿಂಗ್ ಮಾಡೋದು ಒಂದು ಸ್ಮಾರ್ಟ್ ಪರ್ಸನ್ ನ ಸೈನ್ ಅಂತ. ನಿಜಾನೇ. ಈಗ ಇಲ್ಲಿ ಒಂದು ವೈಸ್ ಪರ್ಸನ್ ಏನ್ ಹೇಳ್ತಿದ್ದಾರೆ ಅಂತ ನೋಡೋಣ. ಇನ್ಸ್ಪಿರೇಷನ್ ಅನ್ನೋದು ಎಲ್ಲಾ ರೀತಿ ಬುಕ್ಸ್ ಗಳಿಂದ ಸಿಗುತ್ತೆ. ಸೊ ಬುಕ್ಸ್ ಓದೋದ್ರಿಂದ ನಾವು ಏನೋ ಒಂದು ಹೊಸದನ್ನ ಕಲಿತೀವಿ. ಎಲ್ಲಾರ ಮೈಂಡ್ ಸೆಟ್ ಗಿಂತ ನಮ್ ಬುಕ್ ಓದೋರ್ ಮೈಂಡ್ ಸೆಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಈಗ ಎಕ್ಸಾಂಪಲ್ ಗೆ ಕೆಲವೊಂದು ಬುಕ್ಸ್ ಓದೋದ್ರಿಂದ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತೀನಿ. ಫ್ರಿಕ್ಷನ್ ಬುಕ್ಸ್ ಓದೋದ್ರಿಂದ ನಿಮ್ ಕ್ರಿಯೇಟಿವಿಟಿ, ನಿಮ್ ಎಂಪತಿ ಇಂಪ್ರೂವ್ ಆಗುತ್ತೆ. ನಾನ್ ಫ್ರಿಕ್ಷನ್ ಬುಕ್ಸ್ ರಿಯಲ್ ಸ್ಕಿಲ್ ಹಾಗೂ ಮೋಟಿವೇಟೆಡ್ ಆಗಿರಕ್ಕೆ ಹೆಲ್ಪ್ ಮಾಡುತ್ತೆ. ಫಿಲಾಸಫಿ ನಮ್ ಡೀಪ್ ಥಿಂಕಿಂಗ್ ನ ಇಂಪ್ರೂವ್ ಮಾಡುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಲಾಜಿಕ್ ಹಾಗೂ ನಾಲೆಜ್ ನ ಬಿಲ್ಡ್ ಮಾಡುತ್ತೆ. ಹಿಸ್ಟ್ರಿ ಅಂಡ್ ಕಲ್ಚರ್ ನಿಮ್ ಪಾಸ್ಟ್ ಇಂದ ಏನಾದ್ರು ಕಲ್ತ್ಕೊಳ್ಳೋ ಅಂತ ಹೇಳ್ಕೊಡುತ್ತೆ. ಈ ತರ ಡಿಫ್ರೆಂಟ್ ಬುಕ್ಸ್ ಓದೋದ್ರಿಂದ ನ್ಯೂ ಐಡಿಯಾಸ್ ಬರುತ್ತೆ. ಸೊ ವೈಸ್ ಮ್ಯಾನ್ ಏನ್ ಹೇಳ್ತಾರೆ ಅಂದ್ರೆ, ನೀವು ಬುಕ್ ಏನ್ ಓದ್ತಿದ್ದೀರಾ, ಅದರಿಂದ ನಿಮ್ಗೆ ಏನ್ ಬೆನಿಫಿಟ್, ಅದರಿಂದ ನೀವ್ ಏನ್ ಕಲ್ತ್ಕೋತಿದ್ದೀರಾ ಅಂತ ಸ್ಪೆಸಿಫಿಕ್ ರೀಸನ್ ಗೊತ್ತಿದ್ರೆ ನೀವು ಬುಕ್ ಓದಿ ಅಂತ ಹೇಳ್ತಾರೆ. ಯಾಕಂದ್ರೆ ಈಗೆಲ್ಲ ಎಲ್ಲಾ ಕಡೆ ಬುಕ್ ಓದಿ ಅನ್ನೋದ್ರಿಂದ ಸುಮ್ನೆ ಏನೋ ಬುಕ್ ಓದ್ಬೇಕು ಅನ್ಬಿಟ್ಟು ಓದ್ಬಿಟ್ಟು ಬಂದ್ಬಿಟ್ಟು ತಿರ್ಗಾ ರೀಲ್ಸ್ ನೋಡ್ಕೊಂಡು ಕುತ್ಕೊಂತಾರೆ. ಸೊ ಅದಕ್ಕೆ ಹೇಳ್ತಾ ಇದೀನಿ, ನೀವ್ ಏನ್ ಈ ಬುಕ್ ಓದ್ಬೇಕು, ಅದರಿಂದ ಯೂಸ್ಫುಲ್ ಇದೆ, ಅದನ್ನ ನಿಮ್ ಲೈಫ್ ಅಲ್ಲಿ ಅಪ್ಲೈ ಮಾಡ್ಕೋಬೇಕು ಅಂದ್ರೆ ಮಾತ್ರ ಬುಕ್ ಓದಿ. ಸುಮ್ನೆ ಟೈಮ್ ಪಾಸ್ ಬುಕ್ ಓದ್ಬೇಡಿ. ದ ಸೈನ್ಸ್ ಆಫ್ ಬಿಕಮಿಂಗ್ ಸ್ಮಾರ್ಟರ್ ಇದೇ ಇದರಲ್ಲಿ ಸೆಕೆಂಡ್ ಪಾಯಿಂಟ್ ನೋಡೋಣ. ಈ ಸೆಕೆಂಡ್ ಪಾಯಿಂಟ್ ಅಲ್ಲಿ ಬ್ರೈನ್ ಎಕ್ಸರ್ಸೈಸಸ್ ನ ಹೇಳ್ತೀನಿ, ಸೊ ಫಾಲೋ ಮಾಡ್ಕೊಳ್ಳಿ. ಸೊ ಬ್ರೈನ್ ಅನ್ನೋದು ಎಲ್ಲಾದ್ರಲ್ಲೂ ಇನ್ವಾಲ್ವ್ ಆಗಿರುತ್ತೆ. ನಾವು ಮೂವ್ ಮಾಡೋದ್ರಿಂದ, ನಾವು ಥಿಂಕ್ ಮಾಡೋದ್ರಿಂದ ನಮ್ದು ಯಾವುದೇ ಬಾಡಿ ಪಾರ್ಟ್ಸ್ ರೆಸ್ಟ್ ಆಗ್ಲಿ, ಅದಕ್ಕೆ ನ್ಯೂಟ್ರಿಷನ್ ಆಗ್ಲಿ, ಅದನ್ನ ವರ್ಕ್ ಮಾಡಕ್ ಆಗ್ಲಿ ಸಿಗ್ನಲ್ ಕೊಡೋದೆ ನಮ್ ಬ್ರೈನ್ ಅಲ್ವಾ. ಸೊ ಸ್ಮಾರ್ಟ್ ಆಗಿರಕ್ಕೆ ಬ್ರೈನ್ ಎಕ್ಸರ್ಸೈಸ್ ಖಂಡಿತ ಬೇಕು. ಸೊ ಫಸ್ಟ್ ಬ್ರೈನ್ ಎಕ್ಸರ್ಸೈಸ್ ಕಡೆ ಹೋಗೋಣ. ಫಸ್ಟ್ ಬ್ರೈನ್ ಎಕ್ಸರ್ಸೈಸ್, ಬಿಲ್ಡ್ ಯುವರ್ ವೊಕ್ಯಾಬುಲರಿ. ವೊಕ್ಯಾಬುಲರಿ ಅಂದ್ರೆ ಒಂದು ಅನ್ಫೆಮಿಲಿಯರ್ ವರ್ಡ್ ನ ಚೂಸ್ ಮಾಡಿ ಅದ್ರ ಡೆಫಿನೇಷನ್ ಹುಡುಕದ್ನೆ ವೊಕ್ಯಾಬುಲರಿ ಅಂತಾರೆ. ಇದನ್ನ ನಾವು ಒಂದು ಇಂಟ್ರೆಸ್ಟಿಂಗ್ ಗೇಮ್ ತರ ಬೇಕಾದ್ರೂ ಆಡ್ಬೋದು. ಸೊ ರಿಸರ್ಚ್ ಪ್ರಕಾರ ವೊಕ್ಯಾಬುಲರಿ ಟಾಸ್ಕ್ ನಿಮ್ ಬ್ರೈನ್ ಫಂಕ್ಷನ್ ಗೆ, ನಿಮ್ ಇಂಟೆಲಿಜೆನ್ಸ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ಎಫೆಕ್ಟಿವ್ ಆಗಿ ತಗೊಳಕ್ಕೆ ಇದ್ರದೊಂದು ಆಕ್ಟಿವಿಟಿನ ನಿಮ್ ಡೈಲಿ ಲೈಫ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಹೆಂಗೆ ಅಂದ್ರೆ, ಒಂದ್ ನೋಟ್ ಬುಕ್ ತಗೊಳ್ಳಿ, ನೋಟ್ ಬುಕ್ ಅಲ್ಲಿ ಒಂದು ಅನ್ಫೆಮಿಲಿಯರ್ ವರ್ಡ್ ನ ಚೂಸ್ ಮಾಡಿ ಅದಕ್ಕೆ ಡೆಫಿನೇಷನ್ ನ ಹುಡುಕಿ, ಅದೇ ವರ್ಡ್ ನ ಥ್ರೂ ಔಟ್ ದ ಡೇ 5 times ಬಳಸಲಿಕ್ಕೆ ಪ್ರಯತ್ನ ಮಾಡಿ, ಇಫ್ ಇಟ್ ವಾಸ್ ನೆಸೆಸರಿ. ಸೆಕೆಂಡ್ ಬ್ರೈನ್ ಎಕ್ಸರ್ಸೈಸ್, ಲಿಸನ್ ಟು ಆರ್
ಪ್ಲೇ ಮ್ಯೂಸಿಕ್. ನಿಮ್ಗೆ ಈಸಿ ವೇಲಿ ಕ್ರಿಯೇಟಿವಿಟಿ ಪವರ್ ನ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಲಿಸನಿಂಗ್ ಟು ದ ಮ್ಯೂಸಿಕ್ ವಿಲ್ ಬಿ ಕೀ. ಮ್ಯೂಸಿಕ್ ಕೇಳೋದ್ರಿಂದ ನಿಮ್ ಬ್ರೈನ್ ಸ್ಟಿಮ್ಯುಲೇಷನ್ ಹೆಚ್ಚಾಗುತ್ತೆ ಮತ್ತೆ ನಿಮ್ ಥಿಂಕಿಂಗ್ ಆಫ್ ಕ್ರಿಯೇಟಿವಿಟಿನ ಇನ್ಕ್ರೀಸ್ ಮಾಡುತ್ತೆ. ಅಕಾರ್ಡಿಂಗ್ ಟು ದ 2017 ಸ್ಟಡಿ, ಟ್ರಸ್ಟೆಡ್ ಸೋರ್ಸಸ್, ಹ್ಯಾಪಿ ಮ್ಯೂಸಿಕ್ಸ್ ಕೇಳೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಚಾಲೆಂಜಸ್ ನ ಫೇಸ್ ಮಾಡೋ ಪವರ್ ಬ್ರೈನ್ ಬರುತ್ತೆ. ಕೆಲವೊಂದ್ ಟೈಮ್ ಅಲ್ಲಿ ಸೈಲೆಂಟ್ ಆಗಿರೋ ಬದಲು ಗುಡ್ ಮ್ಯೂಸಿಕ್ಸ್ ನ ಕೇಳಿ ನಮ್ ಕ್ರಿಯೇಟಿವಿಟಿ ಆಫ್ ಥಿಂಕಿಂಗ್ ಮತ್ತೆ ಬ್ರೈನ್ ಪವರ್ ಇನ್ಕ್ರೀಸ್ ಆಗುತ್ತೆ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಸ್ಟೆಪ್ ಆಫ್ ಬೀಯಿಂಗ್ ಸ್ಮಾರ್ಟ್. Step 2. Think like a genius. How to develop a sharp and creative mind. The power of play. ಆಲ್ಬರ್ಟ್ ಐನ್ಸ್ಟೀನ್ ಎಲ್ಲರಿಗೂ ಗೊತ್ತಿದೆ, ಗೊತ್ತಿಲ್ದಿರೋರಿಗೆ ಅವರೊಬ್ರು ಸೈಂಟಿಸ್ಟ್. ಆಲ್ಬರ್ಟ್ ಐನ್ಸ್ಟೀನ್ ಏನಂತಾರೆ ಅಂದ್ರೆ, ಹೊಸ ಐಡಿಯಾಗಳು ಸಡನ್ ಆಗಿ ಬರುತ್ತೆ. ನಮ್ ಪಾಸ್ಟ್ ನಾಲೆಜ್ ಇಂದ, ನಮ್ ಎಕ್ಸ್ಪೀರಿಯನ್ಸ್ ಇಂದ, ನಮ್ ಡೀಪ್ ಥಿಂಕಿಂಗ್ ಇಂದ ಹೊಸ ಐಡಿಯಾಸ್ ರಿಯಲೈಸ್ ಆಗುತ್ತೆ ಅಂತ ಹೇಳ್ತಾರೆ. ಐನ್ಸ್ಟೀನ್ ಮತ್ತೆ ಅವ್ರ ಜೊತೆ ಇದ್ದಂತ ಗ್ರೇಟ್ ಥಿಂಕರ್ಸ್ ಏನ್ ಬಿಲೀವ್ ಮಾಡ್ತಾರೆ ಅಂದ್ರೆ, ಬ್ರೇಕ್ಸ್ ತಗೊಳ್ಳೋದು ಮತ್ತೆ ಡಿಫ್ರೆಂಟ್ ಆಕ್ಟಿವಿಟೀಸ್ ಲೈಕ್ ಮ್ಯೂಸಿಕ್ ಕೇಳೋದು ಅಥವಾ ಲೈಟ್ ಆಗಿ ವಾಕಿಂಗ್ ಮಾಡೋದ್ರಿಂದ ನಮ್ ಥಿಂಕಿಂಗ್ ಬೆಟರ್ ಆಗುತ್ತೆ ಅಂತ. ಐನ್ಸ್ಟೀನ್ ವಾಯ್ಲಿನ್ ನುಡಿಸ್ತಾರೆ, ಬೆಥೋವೆನ್ ಸ್ಲೈಡ್ಲಿ ವಾಕ್ ಮಾಡ್ತಾರೆ ಒಂದು ಪೆನ್ನು ಪೇಪರ್ ಜೊತೆಗೆ. ಮತ್ತೆ ಅದರ್ ಮ್ಯೂಸಿಷಿಯನ್ಸ್ ಬಿಲೀವ್ ಮಾಡ್ತಾರೆ ಡೈಲಿ ವಾಕ್ ಕ್ಯಾನ್ ಗಿವ್ ಯು ಫ್ರೆಶ್ ಐಡಿಯಾಸ್ ಅಂತ. ಕೆಲವೊಂದ್ ಜನಕ್ಕೆ ಬ್ರೇಕ್ಸ್ ತಗೊಳೋದ್ರಿಂದ ಇಲ್ಲ ಲೈಟ್ ಆಗಿ ವಾಕಿಂಗ್ ಮಾಡೋದ್ರಿಂದ ಹೊಸ ಐಡಿಯಾಗಳು ಬರ್ತವೆ. ಅದೇ ತರ ಇನ್ನ ಕೆಲವೊಂದ್ ಪೀಪಲ್ ಇರ್ತಾರೆ, ಅವರು ಅಪಾರ್ಟ್ ಫ್ರಮ್ ದೇರ್ ವರ್ಕ್ ಅವರ ಹಾಬೀಸ್ ಅಲ್ಲಿ ಇನ್ಸ್ಪಿರೇಷನ್ ನೋಡಿ ಅವ್ರಿಗೆ ಹೊಸ ಐಡಿಯಾಗಳು ಬರುತ್ತೆ. ಸೊ ಕ್ರಿಯೇಟಿವಿಟಿ ಆಕ್ಟಿವಿಟೀಸ್ ಲೈಕ್ ಮ್ಯೂಸಿಕ್ ಆರ್ ಆರ್ಟ್ ಇದು ಹೊಸ ಐಡಿಯಾಗಳನ್ನ ತರಕ್ಕೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಸೊ ಇದನ್ನ ಆಲ್ಬರ್ಟ್ ಐನ್ಸ್ಟೀನ್ ಕಾಂಬಿನೇಟರಿ ಪ್ಲೇ ಅಂತ ಕರೀತಾರೆ. ತುಂಬಾ ಕೆಲಸಗಳನ್ನ ಅಥವಾ ಥಿಂಗ್ಸ್ ಅನ್ನ ಮಿಕ್ಸ್ ಮಾಡಿ ನೋಡಿದ್ರೆ ಒಂದು ಹೊಸ ಐಡಿಯಾ ಕ್ರಿಯೇಟ್ ಆಗುತ್ತೆ ಅಂತ ಆಲ್ಬರ್ಟ್ ಐನ್ಸ್ಟೀನ್ ನಂಬ್ತಾರೆ. ಸೊ ಇದರಿಂದಾನೇ ಅವರು M=mc² ಫಾರ್ಮುಲಾನ ಡಿಸ್ಕವರ್ ಮಾಡ್ತಾರೆ. Moving to the next step of becoming smart. Step 3. The smartest way to learn anything faster. Point 1 of step 3. Say out loud what you want to remember. ಸೈಲೆಂಟ್ ಆಗಿ ಓದೋದ್ರಿಂದ, ಸೈಲೆಂಟ್ ಆಗಿ ಥಿಂಕ್ ಮಾಡೋದ್ರಿಂದ ನಿಮ್ಗೆ ಅಷ್ಟು ಎಫೆಕ್ಟಿವ್ ಆಗಿ ಥಿಂಕಿಂಗ್ ಇರೋದಿಲ್ಲ. ಸೊ ನೀವ್ ಏನಾದ್ರೂ ಗ್ಯಾಪ್ ನ ಇಕ್ಕೋಬೇಕು ಅಂದ್ರೆ ಅದನ್ನ ಸ್ವಲ್ಪ ಜೋರಾಗಿ ಹೇಳಿದ್ರೆ ನಿಮ್ ಬ್ರೈನು ಅದನ್ನ ಬೆಟರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳುತ್ತೆ. ಸೊ ನಿಮ್ಗೆ ಅದು ಗ್ಯಾಪ್ ನಾನು ಇರುತ್ತೆ. ಪಾಯಿಂಟ್ 2 ಆಫ್ ಸ್ಟೆಪ್ 3. ಟೇಕ್ ನೋಟ್ಸ್ ಬೈ ಹ್ಯಾಂಡ್ಸ್ ನಾಟ್ ಆನ್ ಎ ಕಂಪ್ಯೂಟರ್. ಟೈಪಿಂಗ್ ಬದಲು ಬರೀಬೇಕು. ಸೊ ಟೈಪ್ ಮಾಡೋದ್ರಿಂದ ಅಷ್ಟು ಬೆನಿಫಿಟ್ ಇಲ್ಲ ಅಂತ ರಿಸರ್ಚ್ ಪ್ರಕಾರ ಹೇಳುತ್ತೆ. ಸೊ ಬರೆಯೋದ್ರಿಂದ ಅದೇನ್ ಬರಿತೀವಿ ಅನ್ನೋದನ್ನ ನಾವೇ ಒಂದು ಓನ್ ವರ್ಡ್ಸ್ ಇಂದ ಬರೆಯೋದ್ರಿಂದ ನಮ್ಗೆ ಅದು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಸೊ ಅದು ಯೂಸ್ ಆಗುತ್ತೆ. ಥರ್ಡ್ ಪಾಯಿಂಟ್ ಆಫ್ ಥರ್ಡ್ ಸ್ಟೆಪ್. ಟೆಸ್ಟ್ ಯುವರ್ ಸೆಲ್ಫ್ ಆಫ್ಟೆನ್. ಸೊ ಈಗ ನೀವು ಯಾವುದೇ ಒಂದು ತಪ್ಪು ಮಾಡಿರ್ತೀರಾ, ಅದು ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡಿರ್ತೀರಾ, ಅದ ತಕ್ಷಣ ನೀವು ಸೊಲ್ಯೂಷನ್ ಹುಡುಕಿ ಅದನ್ನ ಕರೆಕ್ಟ್ ಮಾಡ್ಕೊಂಡಾಗ ಅದು ನಿಮಗೆ ಫಿಕ್ಸ್ ಆಗಿರುತ್ತೆ ಬ್ರೈನ್ ಅಲ್ಲಿ. ಯಾಕಂದ್ರೆ ತಪ್ಪಾದಾಗ ಕರೆಕ್ಟ್ ಮಾಡ್ಕೊಂಡಾಗ ಬ್ರೈನ್ ಅಲ್ಲಿ ಸೀಲ್ ಹೊಡೆದಂಗ್ ಇರುತ್ತೆ. ಯಾಕಂದ್ರೆ ಅವತ್ತಿ ತಪ್ಪಾಗಿತ್ತು, ನಾನು ಸರಿ ಮಾಡ್ಕೊಂಡಿದ್ದೀನಿ ಅಂತ ಒಂದು ತಲೆಯಲ್ಲಿ ಇರುತ್ತೆ. ಸೊ ಕೊನೆಯದಾಗಿ ಟೆಸ್ಟಿಂಗ್ ಯುವರ್ ಸೆಲ್ಫ್ ನಿಮ್ಗೆ ಈಸಿ ವೇ ಇರುತ್ತೆ ನಿಮ್ ಮೆಮೊರಿ ಪವರ್ ನ ಇಂಪ್ರೂವ್ ಮಾಡಕ್ಕೆ, ಯಾವುದೇ ಒಂದು ಥಿಂಗ್ ನ ಫಾಸ್ಟ್ ಆಗಿ ಕಲ್ತ್ಕೊಡಕ್ಕೆ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಸ್ಟೆಪ್. 5 ಮಿಸ್ಟೇಕ್ಸ್ ದಟ್ ಮೇಕ್ಸ್ ಯು ಲೆಸ್ ಸ್ಮಾರ್ಟ್. ಸೊ ಫಸ್ಟ್ ಗೆ ಆ 5 ಮಿಸ್ಟೇಕ್ಸ್ ನ ಹೇಳ್ತೀನಿ, ಅದಾದ್ಮೇಲೆ ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ. ಫಸ್ಟ್ 5 ಬಂದು ಚೇಸಿಂಗ್ ಮನಿ, ignoring sleep, being connected too much, not exercising age, being over confident. ಬೇರೆ ದುಡ್ಡನ್ನ ಚೇಸ್ ಮಾಡಿ ನಿಮ್ಗೆ ಟ್ರೂ ಹ್ಯಾಪಿನೆಸ್ ಕೊಡೋದಿಲ್ಲ. ಫ್ಲೆಕ್ಸ್ ದೇನಿಸ್ ಎ ವೆಲ್ತಿ ಬಿಸ್ನೆಸ್ ಮ್ಯಾನ್ ಒಂದು ಬುಕ್ ಅಲ್ಲಿ ಹೇಳ್ತಾರೆ, ಬೇರೆ ಮನಿ ಮಾತ್ರ ಗೋಲ್ ಆಗಿ ಇಟ್ಕೊಳೋದು ಎಷ್ಟು ಅಫೆಕ್ಟ್ ಮಾಡುತ್ತೆ ನಿಮ್ ಡೈಲಿ ಲೈಫ್ ನ ಅಂತ. ಎಲ್ಲಾ ರಿಚ್ ಪೀಪಲ್ ಅದೇ ಹೇಳ್ತಾರೆ, ಆದ್ರೆ ನಾವು ಮನಿ ಮಾಡಕ್ ಮಾತ್ರ ಫೋಕಸ್ ಆಗಿರ್ತೀವಿ. ಸೊ ದಿನೀಶ್ ಏನ್ ವಾರ್ನ್ ಮಾಡ್ತಾರೆ ಅಂದ್ರೆ, ಸೊ ಯಾವ ಪೀಪಲ್ ಬೆರಿ ಓನ್ಲಿ ಮೇಕಿಂಗ್ ಮನಿ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡಿರ್ತಾರೋ ಅವರು ಬೇರೆ ಇಂಪಾರ್ಟೆಂಟ್ ಥಿಂಗ್ಸ್ ಲೈಫ್ ಅಲ್ಲಿ ಮರ್ತೋಗ್ತಾರೆ ಅಂತ. ಸೊ ದುಡ್ಡು ಮಾಡಿ ರಿಚ್ ಆಗಿರೋದು ತಪ್ಪೇನಿಲ್ಲ, ಆದ್ರೆ ಆ ದುಡ್ಡು ಎಲ್ಲಾ ಪ್ರಾಬ್ಲಮ್ಗಳು ಸೊಲ್ಯೂಷನ್ ಅನ್ಕೊಳೋದು ತಪ್ಪು. ಸೊ ಕೊನೆಯದಾಗಿ ಮೋರ್ ಮನಿ ಯಾವಾಗ್ಲೂ ಮೋರ್ ಹ್ಯಾಪಿನೆಸ್ ಆಗಕ್ ಚಾನ್ಸ್ ಇಲ್ಲ. ಸೊ ಎರಡನೇದು ಇಗ್ನೋರಿಂಗ್ ಸ್ಲೀಪ್. ಸೊ ನಾವು ಯಾವುದೇ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾಗ, ಇಲ್ಲ ಗೇಮಿಂಗ್ ಆಗ್ಲಿ, ಇಲ್ಲಾಂದ್ರೆ ಏನೋ ಒಂದ್ ಕೆಲಸ ಮುಗಿಸ್ಬೇಕು ಅನ್ಬಿಟ್ಟು ನಾವು ಮಲ್ಕೊಳೋದನ್ನ ಡಿಲೇ ಮಾಡ್ತೀವಿ. ಅವಾಗೇನೋ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಆದ್ರೆ ಅದೇ ಕಂಟಿನ್ಯೂಸ್ ಆಗಿ ಹೋಗ್ತಾ ಹೋದ್ರೆ ತುಂಬಾ ಹಾರ್ಮ್ಫುಲ್ ಆಗಿರುತ್ತೆ ನಮ್ಮ ಹೆಲ್ತ್ ಗೆ. ಸೊ ಈ ಮಿಸ್ಟೇಕ್ ಕಂಡಿಡಿದಂತ ಆತರ ಅವರು ಎಕ್ಸ್ಪೀರಿಯನ್ಸ್ ಏನ್ ಮಾಡ್ತಾರೆ ಅಂದ್ರೆ, ಲೇಟ್ ಆಗಿ ಮನಗುದ್ರು 8 ಅವರ್ಸ್ ಸ್ಲೀಪ್ ಅವರ್ಸ್ ಕಂಪ್ಲೀಟ್ ಮಾಡಿದ್ರು ಟಯರ್ಡ್ ಆಗಿ ಫೀಲ್ ಮಾಡ್ತಾರೆ. ಅದೇ ರೀತಿಲಿ 11 PM ಇಂದ 7 AM ವರೆಗೂ ಸ್ಲೀಪ್ ಮಾಡಿದಾಗ ಅವ್ರು ಮೋರ್ ಎನರ್ಜೆಟಿಕ್ ಆಗಿರ್ತಾರೆ. ಸೊ ನಿಮ್ ಸ್ಲೀಪ್ ನ ಇಂಪ್ರೂವ್ ಮಾಡಕ್ಕೆ ಒಂದ್ ಟೈಮ್ ನ ಸೆಟ್ ಮಾಡ್ಕೊಳ್ಳಿ. ಆ ಟೈಮ್ ಮುಂಚೆ ವಾಕಿಂಗ್ ಮಾಡಿ, ಜೊತೆಗೆ ಮಲಗಕ್ ಮುಂಚೆ ಸ್ಕ್ರೀನ್ ಟೈಮ್ ನ ಕಮ್ಮಿ ಮಾಡಿ, ಡೀಪ್ ಥಿಂಕಿಂಗ್ ನ ಅವಾಯ್ಡ್ ಮಾಡಿ. ಇಲ್ಲ ಥಿಂಕಿಂಗ್ ಬಂದೇ ಬರುತ್ತೆ ಅಂದ್ರೆ ಯಾವ್ದಾದ್ರು ಬುಕ್ಸ್ ಓದಿ, ಇಲ್ಲಾಂದ್ರೆ ಜರ್ನಲಿಂಗ್ ಮಾಡಿ ರಿಲ್ಯಾಕ್ಸ್ ಆಗಕ್ಕೆ. ಮೂರನೇದು ಬೀಯಿಂಗ್ ಕನೆಕ್ಟೆಡ್ ಟು ಮಚ್. ಟೆಕ್ನಾಲಜಿಗೆ ತುಂಬಾ ಕನೆಕ್ಟ್ ಆಗೋದು ತುಂಬಾ ಹಾರ್ಮ್ಫುಲ್ ಆಗಿರುತ್ತೆ. ಈಗ ಆಲ್ಮೋಸ್ಟ್ ಎಲ್ಲರೂ ಸ್ಮಾರ್ಟ್ ಫೋನ್ಸ್, ಇಂಟರ್ನೆಟ್ ಆಕ್ಸೆಸ್ ಇರುತ್ತೆ. ಕನೆಕ್ಟೆಡ್
ಆಗಿರೋದು ಯೂಸ್ಫುಲ್ ಅದೇ ಟೂ ಮಚ್ ಕನೆಕ್ಟೆಡ್ ಆಗೋದು ಹಾರ್ಮ್ಫುಲ್ ಆಗಿರುತ್ತೆ. ಸ್ಟಡೀಸ್ ಪ್ರಕಾರ ಜನರೇಷನ್ ಝೆಡ್ ಅಂದ್ರೆ ಆಫ್ಟರ್ 1995 ಮೇಲೆ ಹುಟ್ಟಿರೋರು ಹೈ ಲೆವೆಲ್ ಆಫ್ ಸ್ಟ್ರೆಸ್ ಅಂಡ್ ಆಂಗ್ಸೈಟಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅಂತ ಎಕ್ಸ್ಪರ್ಟ್ಸ್ ಬಿಲೀವ್ ಮಾಡಿದ್ದಾರೆ. ಅದರಲ್ಲಿ ಹೆಚ್ಚು ಸ್ಮಾರ್ಟ್ ಫೋನ್ಸ್ ಯೂಸ್ ಮಾಡೋದು ಮೇನ್ ಕಾಸ್ ಆಗುತ್ತೆ ಅಂತ ರಿಸರ್ಚ್ ಹೇಳಿದೆ. 4ನೇದು ನಾಟ್ ಎಕ್ಸರ್ಸೈಸಿಂಗ್ ಏಜ್. ಲೈಫ್ ಫುಲ್ ಬಿಸಿ ಇರುತ್ತೆ, ವರ್ಕ್ಸ್ ಅಲ್ಲಿ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ ಕೂಡ. ಇದ್ರ ನಡುವೆ ಎಕ್ಸರ್ಸೈಸ್ ಸ್ಕಿಪ್ ಮಾಡೋದು ಅಷ್ಟೇನ್ ದೊಡ್ಡದಾಗಿ ಏನ್ ಕಾಣಿಸೋದಿಲ್ಲ. ಆದ್ರೂ ಎಲ್ಲೋ ಒಂದು ಕೆಲವು ಸಮಯವನ್ನ ತಗೊಂಡು ಮಾಡ್ಬೇಕು. ಸೊ ಈ ತರ ಎಕ್ಸರ್ಸೈಸ್ ಸ್ಕಿಪ್ ಮಾಡೋದ್ರಿಂದ ವೀಕ್ ಆಗಿ ಕಾಣಿಸ್ತೀರಾ, ಟಯರ್ಡ್ ಆಗಿ ಫೀಲ್ ಮಾಡ್ತೀರಾ, ಅನ್ಹೆಲ್ದಿ ಆಗಿರ್ತೀರಾ. 1-2 ಫ್ಲೋರ್ ಸ್ಟೆಪ್ಸ್ ಹತ್ಬೇಕಾದ್ರೆ ನಿಮ್ ಕಾಲ್ ನೋವು ಬರುತ್ತೆ, ಜಾಸ್ತಿ ಹೊತ್ತು ಕುತ್ಕೊಂಡಿದ್ರೆ ಬೆನ್ನು ನೋವು ಬರಕ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ವೆಯ್ಟ್ ಗೇನ್ ಆಗಿ ನಿಮ್ ಕಾನ್ಫಿಡೆನ್ಸ್ ನೀವು ಕಳ್ಕೊಂತೀರಾ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಕ್ಕೆ ಅಟ್ಲೀಸ್ಟ್ 3 times a week ವರ್ಕೌಟ್ ಮಾಡಿ. ಇನ್ ಮಿಕ್ಕಿದ ದಿವಸದಲ್ಲಿ ಲೈಟ್ ಆಗಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ಕೊಂಡ್ರೆ ಸಾಕು. ನೀವೊಂದು ಸ್ಟ್ರಾಂಗ್ ಆಗಿ ಒಂದ್ ರೇಂಜ್ಗೆ ಒಂದು ಫೀಲ್ ಗುಡ್ ಆಗಿ ಇರುತ್ತೆ. 5ನೇದು ಬೀಯಿಂಗ್ ಓವರ್ ಕಾನ್ಫಿಡೆಂಟ್. ರಿಸರ್ಚ್ ಪ್ರಕಾರ ಈ 3 ಸೈನ್ ನಿಮ್ಮಲ್ಲಿ ಇತ್ತಂದ್ರೆ ನೀವು ಓವರ್ ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ. ಸೊ ಬನ್ನಿ ಆ 3ನ ನೋಡೋಣ. ಓವರ್ ಸ್ಟಿಮ್ಯುಲೇಷನ್, ಥಿಂಕಿಂಗ್ ಯು ಆರ್ ಬೆಟರ್ ದೆನ್ ಯು ಆರ್ ಆಕ್ಚುಲಿ ಆರ್. ಸೆಕೆಂಡ್ ಒನ್ ಓವರ್ ಪ್ಲೇಸ್ಮೆಂಟ್, ಬಿಲೀವಿಂಗ್ ಯು ಆರ್ better than others. Over precision, being too sure that you are always right. ಸೊ ಈ 3 ಮಿಸ್ಟೇಕ್ಸ್ ಎಲ್ಲಿ ಕಾಣಿಸ್ಕೊಳುತ್ತೆ ಅಂದ್ರೆ, ನಾವ್ ಯಾವ್ದೇ ಒಂದು ಸ್ಮಾಲ್ ಸಕ್ಸಸ್ ಸಿಕ್ಕಿದಾಗ ನಾವೇನ್ ಮಾಡ್ತೀವಿ, ನಾವು ಬೆಟರ್ ಆಗಿದೀವಿ ಅಂತ ಸ್ಮಾಲ್ ಸಕ್ಸಸ್ ಅಲ್ಲಿ ನಾವು ಸೆಲೆಬ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಸೊ ಅದನ್ನ ಮಾಡ್ಬಾರ್ದು. ಸೆಲೆಬ್ರೇಟ್ ಮಾಡ್ತಿದೀವಿ ಅಂದ್ರೆ ನಾವು ಓವರ್ ಕಾನ್ಫಿಡೆಂಟ್ ಆಗಿದೀವಿ ಅಂತ ಅರ್ಥ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ, ನಾವ್ ಏನ್ ಫೋಕಸ್ ಮಾಡಿದೀವೋ ಅದ್ರ ನೋಕಿ ಹೋಗ್ಬೇಕು, ಮತ್ತೆ ನಾವು ಕಲಿತಾನೆ ಇರಕ್ಕೆ ಟ್ರೈ ಮಾಡ್ಬೇಕು. ಸೊ ಯಾವತ್ತು ಓವರ್ ಕಾನ್ಫಿಡೆಂಟ್ ಆಗಿ ಇರಕ್ ಹೋಗ್ಬಾರ್ದು, ಕಾನ್ಫಿಡೆಂಟ್ ಆಗಂತೂ ಇರ್ಬೇಕು. ಸೊ ಮೂವಿಂಗ್ ಟು ದ 5th ಪಾಯಿಂಟ್, ಬ್ರೈನ್ ಹ್ಯಾಕ್ಸ್ ಟು ಔಟ್ ಸ್ಮಾರ್ಟಿಂಗ್ ಎನಿ ಒನ್ ಇನ್ ಎನಿ ಸಿಚುವೇಶನ್. ಸೊ ವಿಕ್ಟರ್ ಫ್ರಾಂಕಿ ಅನ್ನೋ ಒಂದು ವ್ಯಕ್ತಿ ಏನ್ ಹೇಳ್ತಾರೆ ಅಂದ್ರೆ, ಜೀವನದಲ್ಲಿ ತುಂಬಾ ನೋವು ತಿಂದಿರೋಂತ ವ್ಯಕ್ತಿ ಸರ್ವೈವ್ ಮಾಡ್ತಾರೆ ಅಂತ ಹೇಳ್ತಾರೆ. ಏನ್ ಹಂಗೆ ಹೇಳ್ತಾರೆ ಅಂದ್ರೆ, ಅವರು ಅಬ್ಸರ್ವ್ ಮಾಡಿರ್ತಾರೆ, ಒಂದಿಷ್ಟು ಪ್ರಿಸನರ್ಸ್ ಇರ್ತಾರೆ. ಅವರು ಆ ಪ್ರಿಸನರ್ಸ್ ಗೆ ಕೇವಲ ಸ್ಮಾಲ್ ಗೋಲ್ಸ್ ಇರುತ್ತೆ. ಅವ್ರ ಫ್ಯಾಮಿಲಿನ ಮೀಟ್ ಮಾಡ್ಬೇಕು, ಅವ್ರ ಲವ್ಡ್ ಒನ್ಸ್ ನ ನೋಡ್ಬೇಕು ಅಂತ. ಅದಕ್ಕೋಸ್ಕರ ಅವರು ಪ್ರಿಸನ್ ಅಲ್ಲಿ ಡೈಲಿ ಸರ್ವೈವ್ ಮಾಡಕ್ ಟ್ರೈ ಮಾಡ್ತಾರೆ. ಸೊ ಔಟ್ ಸೈಡ್ ದ ಪ್ರಿಸನರ್ ಕೆಲವು ಜನ ಗಿವ್ ಅಪ್ ಮಾಡ್ತಾರೆ. ಸೊ ಇದರಿಂದ ಏನ್ ಅರ್ಥ ಆಗ್ತಿದೆ ಅಂದ್ರೆ, ಜೀವನದಲ್ಲಿ ಪೈನ್ ಅರ್ಥ ಮಾಡ್ಕೊಂಡಿರೋರು, ಸಫರಿಂಗ್ ನ ಅಕ್ಸೆಪ್ಟ್ ಮಾಡಿರೋರು ಸರ್ವೈವ್ ಆಗಕ್ಕೆ ತುಂಬಾನೇ ಚಾನ್ಸ್ ಅಂತ ವಿಕ್ಟರ್ ಫ್ರಾಂಕಿ ಅವರು ಹೇಳ್ತಾರೆ. ಸೊ ಈ ಕೀ ಆಫ್ ದ ಲೆಸನ್ ಏನಂದ್ರೆ, ಲೈಫ್ ಅಲ್ಲಿ ಸ್ಟ್ರಗಲ್ಸ್, ಪೇನ್ ಅದು ಇದು ಬರ್ತಾ ಇರುತ್ತೆ, ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು ಅಷ್ಟೇ. ಸೊ ಫಸ್ಟ್ ಪಾಯಿಂಟ್ ಕಡೆ ಹೋಗೋಣ. 5th ಸ್ಟೆಪ್ ಅಲ್ಲಿ ಎ ಗ್ಲೂಫಿ ಸ್ಮೈಲ್ ಆಕ್ಸ್. ಸೊ ಕಾನ್ಫಿಡೆಂಟ್ ಪೀಪಲ್ ಯಾವಾಗೂ ಸ್ಮಾರ್ಟ್ ಆಗಿರ್ತಾರೆ. ನಿಮ್ಗೆ ಆ ಒಂದು ಸಿಚುವೇಶನ್ ನಿಮ್ ಕಾನ್ಫಿಡೆನ್ಸ್ ಲೋ ಇದ್ರು ನಿಮ್ನ ನೀವು ಫೋರ್ಸ್ ಮಾಡಿ ಒಂದು ಲೈಟ್ ಸ್ಮೈಲ್ ಕೊಟ್ಟಾಗ ನಿಮ್ ಬ್ರೈನ್ ಆಟೋಮೆಟಿಕ್ ಆಗಿ ನಿಮ್ ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡುತ್ತೆ. ಸೊ ಆ ಲೈಟ್ ಸ್ಮೈಲ್ ಕೊಟ್ಟು ನಿಮ್ ಬ್ರೈನ್ ಬೂಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಆ ಒಂದು ಸಿಚುವೇಶನ್ ಅಲ್ಲಿ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನಿಮಗ್ ಬರುತ್ತೆ. ಸೊ ಸೆಕೆಂಡ್, ದ ನೇಮ್ ಗೇಮ್ ಟೆರಬಲ್ ವಿತ್ ನೇಮ್ಸ್. ಸೊ ರೀಸೆಂಟ್ ಆಗಿ ನೀವು ಯಾರಾದ್ರೂ ಒಂದು ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡಿರ್ತೀರಾ, ಅವ್ರನ್ನ ತಿರ್ಗಾ ಮೀಟ್ ಮಾಡಿದಾಗ ಅವ್ರ ನೇಮ್ ಮರ್ತೋಗಿರ್ತೀರಾ. ಸೊ ಈಗ ನೇಮ್ ಮರ್ತೋಗಿದ್ದಾಗ ನಿಮ್ ಕಾನ್ಫಿಡೆಂಟ್ ಲೋ ಆಗಿರುತ್ತೆ. ಸೊ ಅದಕ್ಕೆ ಈ ಹ್ಯಾಕ್. ಸೊ ಒಂದು ವ್ಯಕ್ತಿ ನೇಮ್ ಇಟ್ಟು ಅವ್ರನ್ನ ಮಾತಾಡ್ಸಿದಾಗ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡ್ತಿದೀವಿ ಅಂತ ಒಂದು ವ್ಯಕ್ತಿ ಅನ್ಕೊಂಡು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ಈ ಹ್ಯಾಕ್ ಕೇಳಕ್ ಸಿಲ್ಲಿ ಇದ್ರೂ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. 3ನೇದು ಎ ರ್ಯಾಂಡಮ್ ಕಾಂಪ್ಲಿಮೆಂಟ್. ನಿಮ್ ಸುತ್ತ ಇರೋ ಫ್ರೆಂಡ್ಸ್, ಪಾರ್ಟ್ನರ್ಸ್ ಯಾರಾದ್ರೂ ಇದ್ರು, ಒಂದು ಒಳ್ಳೆ ಕಾಂಪ್ಲಿಮೆಂಟ್, ಆ ಕಾಂಪ್ಲಿಮೆಂಟ್ ಕೊಟ್ಟಾಗ ಅವ್ರಿಗೂನು ಕಾನ್ಫಿಡೆಂಟ್ ಬೂಸ್ಟ್ ಆಗುತ್ತೆ, ನಿಮ್ ಟೀಮ್ ವರ್ಕ್ ಚೆನ್ನಾಗಾಗುತ್ತೆ. ಸೊ ಇದು ವರ್ಕ್ ಪ್ಲೇಸ್ ಅಲ್ಲಿ, ಸ್ಕೂಲ್ ಕಾಲೇಜ್ ಅಲ್ಲಿ ಕಾಂಪ್ಲಿಮೆಂಟ್ಸ್ ಯೂಸ್ ಮಾಡಿ ಬೇರೆಯವ್ರನ್ನ ಹೋಗ್ಲಿ, ಆಗ ನೀವು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತೀರಾ. 4ನೇದು ದ ಹಿಡನ್ ಸ್ಕ್ರಾಚ್ ಗೇಮ್, ಇಮ್ಯಾಜಿನ್ ದಿಸ್. ಸೊ ಈ ಒಂದು ಹ್ಯಾಕು ಪೀಪಲ್ ನ ಕಾನ್ಸ್ಟೆಂಟ್ ಅಟೆನ್ಷನ್ ತರ್ಸಕ್ಕೆ. ಸೊ ಇವಾಗ ನೀವು ನಾರ್ಮಲ್ ಆಗಿ ಮಾತಾಡ್ಬೇಕಾರೆ, ಸೊ ನೀವು ಮಾತಾಡ್ತಾ ಒಂದು ನಿಮ್ಮ ಆಪೋಸಿಟ್ ಪೀಪಲ್ ಹಿಚ್ಚಿಂಗ್ ಅಂತ ಮೆನ್ಷನಿಂಗ್ ಮಾಡಿ ಅವ್ರಿಗೆ ಇಚ್ಚಿಂಗ್ ಫೀಲ್ ಆದ್ರೆ ನಿಮ್ಮ ಐಡಿಯಾಸ್ ನ ಅವ್ರ ತಲೆಯಲ್ಲಿ ತುಂಬೋದು. ಸೊ ಇದನ್ನ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಾಗ್ದಿರಂಗ್ ಮಾಡಿ, ಯಾಕಂದ್ರೆ ನೀವು ಐಡಿಯಾಸ್ ಕೊಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಪರ್ಸನ್ ತರ ಕಾಣಿಸ್ಕೊಂತೀರಾ. 5ನೇದು ಹೋಸ್ಟ್ ಆಬ್ಜೆಕ್ಟ್ ಮೈಂಡ್ ಗೇಮ್. ಸೊ ಡಿಟೆಕ್ಟಿವ್ ತರ ಥಿಂಕ್ ಮಾಡೋದು ನಿಮಗ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಆ ಒಂದು ಸಿಚುವೇಶನ್ ಅಲ್ಲಿ ಅನಲೈಸ್ ಮಾಡಬಹುದು, ಮತ್ತೆ ಆ ಸಿಚುವೇಶನ್ ಪ್ರಾಬ್ಲಮ್ಸ್ ಏನಿದೆ ಅದನ್ನ ಕ್ವಿಕ್ ಆಗಿ ಸಾಲ್ವ್ ಮಾಡಬಹುದು. ಸೊ ಈ ತರ ಯಾವ್ದೇ ಹೈ ಲೆವೆಲ್ ಪ್ರೆಷರ್ ಸಿಚುವೇಶನ್ ಇದ್ದಾಗ ಯಾವ್ದೇ ಒಂದು ವ್ಯಕ್ತಿ ಕಾಮ್ ಆಗಿ ಯೋಚನೆ ಮಾಡಿ ಲಾಜಿಕಲಿ ಥಿಂಕ್ ಮಾಡಿದಾಗ ಅವರೆಲ್ಲರಿಗೂ ಔಟ್ ಸ್ಮಾರ್ಟ್ ಆಗಿ ಕಾಣ್ತಾರೆ. ಕೆಲವು ಜನ ಪ್ಯಾನಿಕ್ ಆಗಿ ಹೋಗ್ತಾರೆ. ಸೊ ಔಟ್ ಸ್ಮಾರ್ಟ್ ಆಗಿರೋದು ಕರೆಕ್ಟಾ, ಪ್ಯಾನಿಕ್ ಆಗೋದು ಕರೆಕ್ಟಾ, ನೀವ್ ಯೋಚನೆ ಮಾಡಿ. ಸೊ ಎಲ್ಲಾನು ನಿಮ್ ಲೈಫ್ ಅಲ್ಲಿ ಅಪ್ಲೈ ಮಾಡಕ್ಕೆ ಟ್ರೈ ಮಾಡಿ. ಡೈಲಿ ಒಂದು ಅಪ್ಲೈ ಮಾಡಿ, ಎಲ್ಲ ಒಂದೇ ದಿವಸ ಆಗದು, ನೀವು ಒಂದ್ ರಿಸಲ್ಟ್ ಕಾಣ್ತೀರಾ.
ಸೊ ಹೌ ಟು ಬಿಕಮ್ ಮೆಂಟಲಿ ಸ್ಟ್ರಾಂಗ್ ಅಂತ ಒಂದು ವಿಡಿಯೋ ಇದೆ. ಸೊ ಇಲ್ಲಿ ಹಾಕಿದೀನಿ. ಸೊ ಮೆಂಟಲಿ ಸ್ಟ್ರಾಂಗ್ ಇರ್ಬೇಕಂದ್ರೆ ನೀವು ನೋಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.